ಆರಂಭದಲ್ಲಿ ಇದೇ ಬೊಂಬಾಟ್ ಬಸಣ್ಣ ಅವರ ಓನ್ ಕಾರ್ನ ನೀವು ನೋಡ್ಬೋದು. ಆ ಮನೆಯನ್ನು ಪರಿಚಯ ಮಾಡಿಕೊಡ್ತೀನಿ. ಬಡವರ ಮನೆ ಆದರೂ ಕೂಡ ಪ್ರೀತಿಗೇನು ಕಮ್ಮಿ ಇರೋದಿಲ್ಲ. ಹಾಗಾಗಿ ತುಂಬ ಕತ್ಲಿದೆ, ಆದರೂ ನಿಮಗೆ ಒಂದು ಗೊತ್ತಿರಲಿ ಅವ್ರ ಮನೆ ಹೇಗಿದೆ, ಬೊಂಬಾಟ್ ಬಸಣ್ಣನ ಮನೆ ಹೇಗಿದೆ ಅಂತ. ಅವರ ಹಾಡುಗಳನ್ನು ಕೇಳೋರಿಗೆ ಅಥವಾ ಅವ್ರ ಫ್ಯಾನ್ಸ್ ಫಾಲೋವರ್ಸ್ಗಳಿಗೆ, ಅವ್ರನ್ನ ತುಂಬ ಇಷ್ಟಪಡೋರಿಗೆ ಅವ್ರ ಬಗ್ಗೆ ಒಂದು ಕಿರು ಪರಿಚಯವಾಗಲಿ ಅನ್ನೋದನ್ನು ಹೇಳ್ಬಿಡ್ತೀನಿ. ಎರಡು ಟ್ರಿಜೋರಿ ಅಣ್ಣ ತಮ್ಮ ಇಬ್ಬರು ಒಟ್ಟಿಗೆ ಇದ್ದಾರೆ ಅಂತ ಮನೇಲಿ, ಬೊಂಬಾಟ್ ಬಸಣ್ಣ ಮತ್ತು ಅವ್ರ ಇನ್ನೊಬ್ಬರು ಬ್ರದರು. ಅವರಿಬ್ಬರು ಕೂಡ ಒಟ್ಟಾಗಿ ವಾಸ ಮಾಡ್ತಾ ಇದ್ದಾರೆ. ಅವರ ಮಕ್ಕಳೆಲ್ಲರೂ ಪುಟಾಣಿ ಮಕ್ಕಳೆಲ್ಲ ಮನೆ ತುಂಬ ಆಡ್ಕೊಳ್ತಾ ಇರ್ತಾರೆ. ಪುಟ್ಟ ಮನೆ. ನಿಮಗಿದು ಅಡುಗೆ ಕೋಣೆನೂ ಅಷ್ಟೇ. ಉತ್ತರ ಕರ್ನಾಟಕ ಭಾಗದಲ್ಲಿ ಅವರ ಅಡುಗೆಯ ರುಚಿನೇ ಬೇರೆ. ಅದನ್ನು ಅಕ್ಕಿ ರೊಟ್ಟಿ, ನೀವು ಹನುಮಂತವರು ಬಿಗ್ ಬಾಸ್ನಲ್ಲಿದ್ದಾಗ ಆ ಅಕ್ಕಿ ರೊಟ್ಟಿಗೆ ಎಷ್ಟು ಮನಸೋತಿದ್ರು ಅಂದರೆ, ಅಕ್ಕಿ ರೊಟ್ಟಿಯನ್ನು ಊಟ ಮಾಡೋದು ಯಾವಾಗ ಮಾಡ್ತೀನಪ್ಪ ನಾನು, ಒಂದು ತಿಂಗಳ ಕಾಲ ನಾನು ಬಿಗ್ ಬಾಸ್ ಮನೇಲೇ ಇದ್ದೆ, ಅದನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಅನ್ನೋ ಮಟ್ಟಿಗೂ ಕೂಡ ಅವರು ಹೇಳಿದರು. ಇದೇ ಈ ಬೊಂಬಾಟ್ ಬಸ್